ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ನಾವು 2026ರ ಸಿಂಹ ರಾಶಿಯವರ ಸಂಪೂರ್ಣ ವರ್ಷಫಲ ವಿವರವಾಗಿ ತಿಳಿದುಕೊಳ್ಳೋಣ. ಈ ವರ್ಷ ಸಿಂಹ ರಾಶಿಯವರಿಗೆ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಅನೇಕ ಮಹತ್ವದ ಗ್ರಹ ಸಂಚಾರಗಳು ನಡೀತಾ ಇದೆ. ಮಘ ನಕ್ಷತ್ರದ 4 ಪಾದ, ಪೂರ್ವ ಪಾಲ್ಗುಣಿ ನಕ್ಷತ್ರದ 4ನೇ ಪಾದ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದ ಸಿಂಹ ರಾಶಿಯವರಿಗೆ 2026 ಒಂದು ಆತ್ಮ ಪರಿವರ್ತನೆಯ ವರ್ಷ ಅಂತ ನಾವು ಹೇಳ್ತೀವಿ. ಗುರು ಸಂಚಾರ ಲಾಭದಿಂದ ವೈರಾಗ್ಯದ ಕಡೆಗೆ ಹೋಗುತ್ತೆ. ಉದಾಹರಣೆಯಾಗಿ 2026ರ ಜೂನ್ 2ರ ತನಕ ಗುರು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಿರ್ತಕ್ಕಂಥದ್ದು. ಈ ಅವಧಿಯಲ್ಲಿ ಆದಾಯದ ಮಾರ್ಗಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಳೆಯ ಪ್ರಯತ್ನಗಳಿಗೆ ಫಲ ಸಿಗ್ತಾ ಹೋಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಜೂನ್ ನಂತರ ಗುರು 12ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಾದಶ ಗುರುವನ್ನು ಎಚ್ಚರಿಕೆಯ ಸ್ಥಾನ ಅಂತ ಕರೆಯಲಾಗುತ್ತೆ. ಸ್ಥಾನಭ್ರಂಶಂ ಧನಚ್ಛೇದಂ ಎಂಬ ಶ್ಲೋಕದ ಪ್ರಕಾರ ಈ ಸಮಯದಲ್ಲಿ ಅತಿಯಾದ ಖರ್ಚು, ಸ್ಥಳ ಬದಲಾವಣೆ, ಮಾನಸಿಕ ಅಸ್ಥಿರತೆ ಇವು ಸಂಭವಿಸಬಹುದು. ಆದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಗುರು ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ಈ ಎಲ್ಲ ಅನುಭವಗಳು ಕೊನೆಯಲ್ಲಿ ನಿಮ್ಮನ್ನ ಒಳಿತಿನ ದಾರಿಗೆ ಕರೆದುಕೊಂಡು ಹೋಗುತ್ತೆ. ನಂತರ ಅಷ್ಟಮ ಶನಿ. ನೋಡಿ, ಅಷ್ಟಮ ಶನಿ ಅನ್ನೋದು ಭಯವಲ್ಲ, ಒಂದು ಪರೀಕ್ಷೆ ಅಂತ ನೀವು ನೋಡಬೇಕಾಗುತ್ತೆ. 2026ರಲ್ಲಿ ಶನಿ ನಿಮ್ಮ ಅಷ್ಟಮ ಸ್ಥಾನದಲ್ಲೇ ಇರ್ತಾನೆ. ಸಾಮಾನ್ಯವಾಗಿ ಅಷ್ಟಮ ಶನಿ ಎಂದರೆ ಭಯ ಪಡ್ತಾರೆ. ಆದರೆ ಸಿಂಹ ರಾಶಿಯವರಿಗೆ ಇದು ಕರ್ಮ ಪರೀಕ್ಷೆಯ ಕಾಲ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ ಒಂದು ಸಮಯ ಆಗಿರುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ, ಸಹನೆ ಮತ್ತು ಶಿಸ್ತು ಬಹಳ ಅಗತ್ಯ ಆಗಿರುತ್ತೆ. ಈ ಸಮಯದಲ್ಲಿ ಶನಿಯನ್ನ ಶತ್ರು ಎಂದು ನೋಡೋದಕ್ಕಿಂತ ಗುರಿಯನ್ನ ತೋರಿಸುವ ಶಿಕ್ಷಕ ಅಂತ ನೀವು ನೋಡಿದ್ರೆ ಜೀವನ ಸುಲಭವಾಗುತ್ತೆ. ನಂತರ ರಾಹು ಕೇತು. 2026ರಲ್ಲಿ ರಾಹು ಸಪ್ತಮದಿಂದ ಷಷ್ಠಕ್ಕೆ ಬರ್ತಾನೆ. ಕೇತು ಪ್ರಥಮದಿಂದ ದ್ವಾದಶಕ್ಕೆ ಸಂಚಾರ ಮಾಡ್ತಕ್ಕಂಥದ್ದು. ಈ ರಾಹು ಕೇತು ಬದಲಾವಣೆ ಸಿಂಹ ರಾಶಿಯವರಿಗೆ ಭಯಗಳಿಂದ ಮುಕ್ತಿಗೊಳ್ಳುವ ಅವಕಾಶ, ಅನುಮಾನಗಳು ದೂರವಾಗುವ ಯೋಗ ಇದೆ. ಹಳೆಯ ಬಂಧನಗಳಿಂದ ಬಿಡುಗಡೆ ಆಗತ್ತೆ. ಇದು ನಿಜಕ್ಕೂ ಒಂದು ಪುನರ್ಜನ್ಮದ ಹಂತ. ಜೀವನದಲ್ಲಿ ತಪ್ಪು ದಾರಿಯಲ್ಲಿ ನಡೀತಿದ್ರೆ ದೇವರು ನಿಮ್ಮ ಕೈ ಹಿಡಿದು ಸರಿಯಾದ ದಾರಿಗೆ ಕರೆದುಕೊಂಡು ಹೋಗುವ ಒಂದು ವರ್ಷ ಇದಾಗಿರುತ್ತೆ. ನಂತರ ಸಿಂಹ ರಾಶಿಯವರ ಆರ್ಥಿಕ ಸ್ಥಿತಿ ಅಂತ ಬಂದಾಗ ನಿಧಾನ ಆದರೆ ಸ್ಥಿರ ಪ್ರಗತಿ ಇರುತ್ತೆ. 2026ರಲ್ಲಿ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಲಾಭಕ್ಕಿಂತ ಸ್ಥಿರ ಆದಾಯ ಇರುತ್ತೆ. ಕೃಷಿಯಿಂದ ಉತ್ತಮ ಫಲ, ಬೋನಸ್, ಪ್ರೋತ್ಸಾಹಧನ, ಹಳೆಯ ಬಾಕಿ ಹಣ ವಾಪಸ್ಸಾಗುತ್ತೆ. ರೈತಾಪಿ ವರ್ಗದವರಿಗೆ ನೀರಿನ ಸೌಕರ್ಯ, ಬೆಳೆಗಳಿಂದ ಉತ್ತಮ ಆದಾಯ, ಕುಟುಂಬ ನಿರ್ವಹಣೆಗೆ ಹಣ ಸಾಕಾಗುತ್ತೆ. ಆದರೆ ರಾಜಕೀಯ ಅಥವಾ ಸ್ನೇಹ ವಲಯದಲ್ಲಿ ಬೆಳೆಸಿದವರಿಂದ ಮೋಸವಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರೋರಿಗೆ ಜೂನ್ ನಂತರ ಕೆಲಸದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಮಹಿಳೆಯರಿಗೆ ವಿಶೇಷವಾಗಿ ಉದ್ಯೋಗ ಅವಕಾಶಗಳು, ಡಾಕ್ಟರ್, ಎಂಜಿನಿಯರಿಂಗ್, ಕಾನೂನು ಕ್ಷೇತ್ರದವರಿಗೆ ಪ್ಲೇಸ್ಮೆಂಟ್ ಯೋಗ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ, ಉತ್ತಮ ಫೈನಾನ್ಷಿಯರ್ಗಳ ಪರಿಚಯ ಆಗ್ಬೋದು. ಸ್ವಂತ ಉದ್ಯಮ ಸ್ಥಾಪನೆಯ ಅವಕಾಶವಿರುತ್ತೆ. ಆದರೆ ಕಾನೂನು, ಆಡಳಿತ, HR, PR ಕ್ಷೇತ್ರದಲ್ಲಿರುವವರು ಅಪವಾದಗಳಿಂದ ದೂರ ಇರಬೇಕಾಗತ್ತೆ. ಕುಟುಂಬ ಮತ್ತು ವೈವಾಹಿಕ ಜೀವನ. ನೋಡಿ, ಸಿಂಹ ರಾಶಿಯವರಿಗೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ದಾಯಾದಿ ಕಲಹಗಳು ಈ ಹಿಂದೆ ಇತ್ತು ಅಂತಂದಾಗ ಅದು ಪರಿಹಾರವಾಗುತ್ತೆ. ಗಂಡ ಹೆಂಡತಿ ನಡುವೆ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಆಗ್ಬೋದು. ಮಕ್ಕಳಿಂದ ಶುಭ ಸುದ್ದಿ. ಆದರೆ ಮಧ್ಯ ವರ್ಷದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅವಿವಾಹಿತರಿಗೆ ವಿವಾಹ ಯೋಗವಿದೆ. ವಿವಾಹಿತರ ಜೀವನದಲ್ಲಿ ಸಹನೆ ಇದ್ದರೆ ಸಂತೋಷ ಕೂಡಿ ಬರುತ್ತೆ. ನಂತರ ಆರೋಗ್ಯ. 2026ರಲ್ಲಿ ಮುಖ, ಬೆನ್ನು,
ಜಲ ಸಂಬಂಧಿ ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಜೂನ್ ನಂತರ ಮಹಿಳೆಯರಿಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು, ಸಮಯಕ್ಕೆ ಊಟ ಔಷಧ ಸೇವನೆ ಬಹಳ ಅಗತ್ಯ ಆಗಿರುತ್ತೆ. ಅತಿಯಾದ ಆಹಾರ, ಅಜಾಗರೂಕತೆ ಅಪಾಯಕಾರಿ ಅಂತ ನಾವು ಹೇಳ್ತೀವಿ. ಆಧ್ಯಾತ್ಮಿಕ ಫಲ ಅಂತ ಬಂದಾಗ ಈ ವರ್ಷ ಸಿಂಹ ರಾಶಿಯವರಿಗೆ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಹೆಚ್ಚಾಗ್ತಾ ಹೋಗುತ್ತೆ. ಸತ್ಯನಾರಾಯಣ ಸ್ವಾಮಿ ವ್ರತ, ಅನ್ನದಾನ, ವಸ್ತ್ರದಾನ, ಸಮಾಜ ಸೇವೆ ಇವನ್ನ ನೀವು ಮಾಡ್ತಾ ಹೋದರೆ ಕರ್ಮದ ಭಾರ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಸಿಂಹ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಸೂರ್ಯ ನಮಸ್ಕಾರವನ್ನು ನೀವು ಮಾಡಬೇಕಾಗತ್ತೆ. ಓಂ ಗೃಣಿ ಸೂರ್ಯಾಗಿ ನಮಃ ಅಂತ ಹೇಳಿ ಪ್ರತಿದಿನ ನೀವು ಜಪ ಮಾಡ್ತಾ ಬನ್ನಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ. ಹಳದಿ ಮತ್ತು ಕೇಸರಿ ಬಣ್ಣ ಬಳಕೆ ನಿಮಗೆ ತುಂಬ ಉತ್ತಮವಾಗಿರುತ್ತೆ. ಸಂಖ್ಯೆ 1 ಮತ್ತು 3 ಅದೃಷ್ಟ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ನಿಮಗೆ ಈ ವರ್ಷ ಲಾಭದಾಯಕವಾಗಿರುತ್ತೆ. ಕೊನೆಯದಾಗಿ ಒಟ್ಟಾರೆ 2026ರ ವರ್ಷ ಸಿಂಹ ರಾಶಿಯವರಿಗೆ ಕಷ್ಟದ ಮೂಲಕ ಬೆಳವಣಿಗೆ, ನೋವಿನ ಮೂಲಕ ಜ್ಞಾನ, ಪರೀಕ್ಷೆಯ ಮೂಲಕ ಯಶಸ್ಸನ್ನು ತಂದುಕೊಡುವ ಒಂದು ವರ್ಷ ಆಗಿರುತ್ತೆ. ಈ ಒಂದು ಸಂದೇಶವನ್ನು ನೀಡ್ತಾ ಇರ್ತಕ್ಕಂಥದ್ದು ತಾಳ್ಮೆ, ಶಿಸ್ತು ಮತ್ತು ಧಾರ್ಮಿಕ ನಂಬಿಕೆ ಇದ್ದರೆ ಈ ವರ್ಷ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇವಿಷ್ಟು ಸಿಂಹ ರಾಶಿಯವರ 2026ರ ವರ್ಷಫಲ ಆಗಿರುತ್ತೆ. ಇದೇ ರೀತಿಯಾದಂತಹ ನನ್ನ ಇನ್ನಿತರೆ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.